ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ನಾವಿ ಅಪ್ಲಿಕೇಶನ್ ಇಂದ ಯಾವ ರೀತಿಯಾಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ನಂತರ SIP ಮಾಡಬೇಕು ಅನ್ಕೊಂಡಿದ್ರೆ ನಾವಿ ಅಪ್ಲಿಕೇಶನ್ ನಿಮಗೋಸ್ಕರ ಬೆಸ್ಟ್ ಆಗಲಿದೆ. ಯಾಕೆಂತಂದ್ರೆ ಇಲ್ಲಿ ನೀವು 10 ರೂಪಾಯಿ ಅಂತಾನೆ ಸ್ಟಾರ್ಟಿಂಗ್ ಮಾಡ್ಕೋಬಹುದು ಅಂಡ್ ಇಲ್ಲಿ ಲೋಯೆಸ್ಟ್ ಎಕ್ಸ್ಪೆಕ್ಟ್ ರೇಷಿಯೋ ಇರುತ್ತೆ ಅಂಡ್ ನಿಮಗೆ ಇಲ್ಲಿ 15% ವರೆಗೂ ರಿಟರ್ನ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮಗೆ ರಿಟರ್ನ್ಸ್ ಕೊಡುತ್ತೆ. ಸೊ ನಾವಿ ಅಪ್ಲಿಕೇಶನಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಗೈಸ್. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಮೊದಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರಿಡಾಕ್ಟ್ ಆಗ್ತೀರಾ. ನಾವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ, ರಿಜಿಸ್ಟರ್ನ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಸ್ಟೆಪ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ KYC ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವಿ ಅಪ್ಲಿಕೇಶನ್ ಅಲ್ಲಿ ನೀವೇನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂತೀರಾ ಅದರ ಒಂದು ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವಿ ಮ್ಯೂಚುವಲ್ ಫಂಡ್ಸ್ ಫೀಚರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಅಬೌಟ್ ದಿಸ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರಬಹುದು. ನೀವು ಇಲ್ಲಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು, ಮತ್ತೆ ನಾವಿ ನಾಸ್ಡ್ಯಾಕ್ 100 ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೇನೆ ಪ್ಯಾಸಿವ್ ಆಕ್ಟಿವ್ ಸ್ಕೀಮ್ಸ್ ಕೂಡ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನಂತರ ಇಲ್ಲಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಲೋ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ನಂತರ ಡೈವರ್ಸಿಫಿಕೇಶನ್ ಆಫ್ ರೇಂಜ್ ಆಫ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಫಂಡ್ಸ್ ಅಂತ ಇದೆ. ಅಂದ್ರೆ ನೀವು ಇಲ್ಲಿ ಇಂಟರ್ನ್ಯಾಷನಲ್ ಮತ್ತೆ ಫಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೋಬಹುದು, ಡೊಮೆಸ್ಟಿಕ್ ಫಂಡ್ಸ್ ಅಲ್ಲಿ ಕೂಡ. ನಂತರ ಇಲ್ಲಿ 10 ರೂಪಾಯಿ ಅಂತಾನೆ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬಹುದು. ನಂತರ ವೀಕ್ಲಿ ಮತ್ತೆ ಮಂತ್ಲಿ SIP ಆಪ್ಷನ್ಸ್ ಕೂಡ ಇದು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಸೊ ಮೊದಲದಾಗಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ನೀವು ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಅಥವಾ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಅಲ್ಲಿ ವಾಟ್ಸ್ ನೀವು ಅಲ್ಲಿ ನಾವಿ ಮ್ಯೂಚುವಲ್ ಫಂಡ್ಸ್ ಅಂತ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ರಿಟರ್ನ್ಸು ಆ್ಯಂಡ್ ಎಷ್ಟು ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಎಷ್ಟು ಇವ್ರದ್ದು ಫಂಡ್ಸು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮೊದಲದಾಗಿ ನಿಮ್ಮ ನೇಮ್ ಕೇಳುತ್ತೆ. ಫುಲ್ ನೇಮನ್ನು ಎಂಟರ್ ಮಾಡ್ಕೊಬೇಕು. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಫುಲ್ ನೇಮನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ UPI ಲಿಂಕ್ ಮಾಡ್ಕೋಬೋದು ಅಥವಾ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ನೀವು ಲಿಂಕನ್ನು ಮಾಡ್ಕೊಬೋದು. ಇಲ್ಲಿ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇದು ಬ್ಯಾಂಕ್ ಅಕೌಂಟ್ ಸದ್ಯಕ್ಕೆ ತೊಗೊತಾ ಇಲ್ಲ. ಸೊ ನೀವು ಇಲ್ಲಿ UPIನ ರೆಕಮೆಂಡ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ UPIನ ಲಿಂಕ್ ಮಾಡ್ಬೋದು. ಸೊ ಫೋನ್ಪೇನ ನೀವು ಯೂಸ್ ಮಾಡ್ತಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಫೋನ್ಪೇಯಿಂದ ಅಥವಾ Paytm ಇಂದ ಕೂಡ ನೀವು ಇಲ್ಲಿ ಮಾಡ್ಕೊಬೋದು. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ UPI ನೀವು ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇಲ್ಲಿ Paytmನ ಸೆಲೆಕ್ಟ್ ಮಾಡಿಕೊಂಡು UPIನ ಲಿಂಕನ್ನು ಮಾಡ್ಕೊತೀನಿ. ಸೊ 1 ರೂಪಾಯಿನ ಇಲ್ಲಿ ಪೇಮೆಂಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ ಇಲ್ಲಿ ಬಂದಿದೆ ಮೆಸೇಜ್ ಕೂಡ. ಇದು 24 to 48 ಅವರ್ಸಲ್ಲಿ ನಿಮಗೆ ರಿಫಂಡ್ ಕೂಡ ಆಗುತ್ತೆ. ಸೊ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಐ ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ಕೊತೀನಿ. ಇವಾಗ ನಮ್ಮ ಬ್ಯಾಂಕ್ ಅಕೌಂಟನ್ನು ವೆರಿಫೈ ಮಾಡ್ಕೊತಿದ್ದಾರೆ. ಸೊ ಇವಾಗ ನಾನು ವೆರಿಫೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಂತರ ಇವಾಗ ತೋರಿಸ್ತಾ ಇರ್ಬೋದು ಓವರ್ನೈಟ್ ಫಂಡ್ ಅಂತ ಹೇಳ್ಬಿಟ್ಟು, ನಾವಿ ಓವರ್ನೈಟ್ ಫಂಡ್ ಅಂತ ಹೇಳ್ಬಿಟ್ಟು 10 ರೂಪಾಯಿ ನೀವು ಇಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋದು. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ OTP ಹಾಕಿದ ತಕ್ಷಣ ಇದು ವೆರಿಫೈ ಆಗುತ್ತೆ ಗೈಸ್, ಓಕೆನಾ. ಸೊ ಈಗ 10 ರೂಪಾಯಿನ ಇಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ನಿಮ್ಮ UPI ಐಡಿಯನ್ನು ಹಾಕ್ಬಿಟ್ಟು ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೋದು. ನೀವು ಅಮೆಝಾನ್ ಇಂಥ ಪೇಮೆಂಟ್ ಮಾಡ್ಕೋಬೋದು, ಕ್ರೆಡ್ ಇದೆ, ನಂತರ Paytm, ಫೋನ್ಪೇ, ಗೂಗಲ್ ಪೇ, ಆಕ್ಸಿಸ್ ಮೊಬೈಲ್ ಬ್ಯಾಂಕಿಂದ ನೀವು ಇಲ್ಲಿ ಯಾವುದು ನಿಮ್ಮದು ಆಪ್ಷನ್ ಇರುತ್ತೆ ಎಲ್ಲ ಆಪ್ಷನ್ಸ್ ಇಲ್ಲಿ ತೋರಿಸುತ್ತೆ. ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಪ್ಷನ್ಸ್ ತೋರಿಸುತ್ತೆ. ನೀವು ಯಾವ ಒಂದು UPI ಅಂತ ಪೇಮೆಂಟ್ ಮಾಡ್ಕೊತೀರಾ ನೋಡಿರಿ, ಇಲ್ಲಿ UPI ಐಡಿನ ಹಾಕಿ ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಇದು ಆ್ಯಡ್ ಆಗುತ್ತೆ. ಸೊ ಇವಾಗ ನಾನು 10 ರೂಪಾಯಿನ ಆ್ಯಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಗೈಸ್, ಪೇಮೆಂಟ್ ಇವಾಗ ಸಕ್ಸಸ್ಫುಲ್ ಆಗಿದೆ. ಆ್ಯಂಡ್ 10 ರೂಪಾಯಿ ನಮ್ಮದು ಇಲ್ಲಿ ಆ್ಯಡ್ ಆಗಿದೆ ಗೈಸ್ ಮ್ಯೂಚುವಲ್ ಫಂಡ್ಸಲ್ಲಿ, ಅದು ನಾವಿ ಓವರ್ನೈಟ್ ಫಂಡಲ್ಲಿ. ಸೊ ಇವಾಗ ಸೆಟಪ್ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಇವಾಗ ವೆರಿಫೈ ಮಾಡ್ಕೋಬೇಕಾಗುತ್ತೆ ಪ್ಯಾನ್ ನಂಬರ್ನ. ಸೊ ಇವಾಗ ನಾನು ಪ್ಯಾನ್ ನಂಬರ್ನ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಮಾಡ್ತೀನಿ. ಇವಾಗ ಅಕೌಂಟನ್ನು ಸೆಟಪ್ ಮಾಡ್ಕೋಬೇಕು. ಇವಾಗ ಪ್ಯಾನ್ ನಂಬರ್ ವೆರಿಫೈ ಆಗ್ತಾ ಇದೆ. ವಿತಿನ್ 10 ಸೆಕೆಂಡ್ಸಲ್ಲಿ ಇದು ವೆರಿಫೈ ಆಗುತ್ತೆ ಗೈಸ್. ಸೊ ಓಕೆ, ನಾವು ವೆರಿಫೈ ಮಾಡಿಕೊಂಡೆ. ನಂತರ ಇವಾಗ ಇಮೇಲ್ ಅಡ್ರೆಸ್ ಹಾಕ್ಲಿಕ್ಕೆ ಕೇಳುತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ಇಮೇಲ್ ಅಡ್ರೆಸ್ ಹಾಕಿದ್ದೀನಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಇಲ್ಲಿ ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತನ ಹಾಕ್ಬಿಟ್ಟು ನೆಕ್ಸ್ಟ್ ಅನ್ನ ಮಾಡ್ಕೊಳ್ಳಿ. ಇದು ಪರ್ಸನಲ್ ಡೀಟೇಲ್ಸ್ ಹೈಡ್ ಆಗಿದೆ ಗೈಸ್, ಯಾಕೆಂತಂದರೆ ಪ್ರೈವಸಿ ಇಶ್ಯೂ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಟೈಪ್ ಆಫ್ ಆಕ್ಯುಪೇಷನ್ ಕೇಳುತ್ತೆ. ನೀವು ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೋರ್ಸ್ ಆಫ್ ಇನ್ಕಮ್ ಕೇಳುತ್ತೆ. ನೀವು ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿಯಾಗಿ. ನಂತರ ಇಲ್ಲಿ ಆ್ಯನುವಲ್ ಇನ್ಕಮ್ ಕೇಳುತ್ತೆ. ಆ್ಯನುವಲ್ ಇನ್ಕಮನ್ನು ನೀವು ಹಾಕಬೇಕಾಗುತ್ತೆ. ನಿಮ್ದು ಎಷ್ಟಿದೆ ಆ್ಯನುವಲ್ ಇನ್ಕಮ್ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವಾಗ ಇಲ್ಲಿ ಪರ್ಮಿಷನ್ಸ್ನ ಅಲೋ ಮಾಡಬೇಕಾಗಿರುತ್ತೆ. SMS, ಕಾಂಟ್ಯಾಕ್ಟು ಮತ್ತು ಲೊಕೇಶನ್ ಡಿವೈಸ್ದು. ಸೊ ಅಲೋ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ KYC ಡೀಟೇಲ್ಸ್ ಸಬ್ಮಿಟೆಡ್ ಅಂತ ಬರುತ್ತೆ. ಇವಾಗ KYCನ ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ, ಓಕೆನಾ. ಸೊ ಇಲ್ಲಿ ಕಂಪ್ಲೀಟ್ ಆದ ತಕ್ಷಣ ಸೆಟಪ್ SIP ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ SIP ಕೂಡ ಸೆಟಪ್ ಮಾಡ್ಕೋಬೋದು. ನೋಡಿ ಇಲ್ಲಿ ಚೂಸ್ ಬಿಲೋ ಅಂತ ಇರುತ್ತೆ. ನೀವು ಮಂತ್ಲಿ ಸೆಟಪ್ ಮಾಡ್ತೀರಾ
30 ಡೇಸ್ಗೆ ಅದನ್ನು ಸೆಟಪ್ ಮಾಡ್ಕೋಬೋದು, ಅಥವಾ ಇಲ್ಲಿ ಫೋರ್ಟ್ ನೈಟ್ಲಿ ಅಂದರೆ ಅಂತ ಇದೆ. ಸೊ ನೋಡಿ ಇಲ್ಲಿ 15 ಡೇಸ್ಗೂ ಕೂಡ ನೀವು ಸೆಟಪ್ ಮಾಡ್ಕೋಬೋದು. ನಂತರ ವೀಕ್ಲಿ ಕೂಡ ಇದೆ. ಮಂತ್ಲಿ SIP ಮಾಡ್ತೀರಾ ಅಂತಂದರೆ ಇಲ್ಲಿ ನೀವು ಮಂತ್ಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಷ್ಟು ಅಮೌಂಟ್ ನೀವು ಇಲ್ಲಿ ಹಾಕ್ತಾ ಇದ್ದೀರಾ, ಅಂದರೆ ಮಂತ್ಲಿ ಎಷ್ಟು ಪೇಮೆಂಟ್ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ಸೊ 1000 ರೂಪಾಯಿ ಮಾಡ್ತೀರಾ ಅಥವಾ 10,000 ರೂಪಾಯಿ ಮಾಡ್ತೀರಾ ಅಥವಾ 3,000 ರೂಪಾಯಿ ನೀವು ಮಾಡ್ತೀರಾ. ಸೊ ನಿಮ್ಮ ಅಕಾರ್ಡಿಂಗ್ ನೀವು ಇಲ್ಲಿ ಹಾಕ್ಬೋದು ಗೈಸ್. ಓಕೆನಾ. ಸೊ 3,000 ರೂಪಾಯಿ ಹಾಕ್ಬಿಟ್ಟು ಇಲ್ಲಿ ಕ್ರಿಯೇಟ್ SIP ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಕ್ರಿಯೇಟ್ ಕೂಡ ಮಾಡ್ಕೊಬೋದು. ಸೊ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಯಾವ ಒಂದು ಡೇಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಇದು ಕಟ್ ಆಗಿಬಿಟ್ಟು ನಾವಿ ಫಂಡ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕರೆಕ್ಟಾಗಿ ಸೆಟಪ್ ಕೂಡ ಮಾಡ್ಕೊಬೋದು. ಓಕೆನಾ. ಸೊ ಈ ರೀತಿಯಾಗಿ ಇದನ್ನು ಬೇಡ ಅಂತಂದರೆ ನೀವು ಮ್ಯಾನ್ಯಲಿ ಕೂಡ ಆಗ್ಬೋದು ಗೈಸ್. ಓಕೆನಾ. ಸೊ ಮ್ಯಾನ್ಯಲಿ ಕೂಡ ನೀವು ಇನ್ವೆಸ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಟ್ರ್ಯಾಕ್ ಕೂಡ ಮಾಡ್ಕೋಬೋದು ನಿಮ್ಮ ಮ್ಯೂಚುವಲ್ ಫಂಡ್ಸ್ಗಳನ್ನು. ಓಕೆನಾ. ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಕೊತೀರಾ ಅಂತಂದರೆ ಡಿಜಿಟಲ್ ಗೋಲ್ಡಲ್ಲಿ ಕೂಡ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಇನ್ಶೂರೆನ್ಸನ್ನು ಬೈ ಮಾಡ್ತೀರಾ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ. ಹೆಲ್ತ್ ಇನ್ಶೂರೆನ್ಸ್ ಕೂಡ ನೀವು ಕ್ಲೇಮ್ ಮಾಡ್ಕೋಬೋದು, ಬೈ ಮಾಡ್ಕೋಬೋದು. ಆ್ಯಂಡ್ ಇವ್ರದ್ದು ಹಾಸ್ಪಿಟಲ್ಸ್ ಜೊತೆಗೆ ಕೂಡ ಚೆನ್ನಾಗಿ ಕಾಂಟ್ಯಾಕ್ಟ್ಸ್ ಇದೆ, ನೀವು ಇನ್ಸ್ಟಂಟಾಗಿ ಕ್ಲೇಮ್ ಕೂಡ ಮಾಡ್ಕೋಬೋದು. ನಂತರ ಲೋನ್ಸ್ ಕೂಡ ಇದೆ ಗೈಸ್. ಸೊ ಕ್ಯಾಶ್ ಲೋನ್ ತೊಗೊತೀರಾ ಅಂತಂದರೆ 20 ಲಕ್ಷದವರೆಗೂ ಕ್ಯಾಶ್ ಲೋನ್ ಕೂಡ ಕೊಡ್ತಾರೆ. 5 ಕೋಟಿವರೆಗೂ ಹೋಮ್ ಲೋನ್ ಕೂಡ ಕೊಡ್ತಾರೆ 30 ವರ್ಷಕ್ಕೆ. ಸೊ ಬೆಸ್ಟ್ ಇದೆ ಗೈಸ್. ನೀವು ಹೋಮ್ ಲೋನ್ ತೊಗೊತೀರಾ ಅಂತಾರೆ ಹೋಮ್ ಲೋನ್ ಕೂಡ ತಗೋಬೋದು. ಇಲ್ಲಿ ಈ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಗೈಸ್. ಓಕೆನಾ. ಸೊ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇಲ್ಲಿ ನಾವಿಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಇಲ್ಲಿ ತೋರಿಸುತ್ತೆ. ನಿಫ್ಟಿ 50 ಇಂಡೆಕ್ಸ್ ಫಂಡ್ಸಲ್ಲಿ ನಾವು ಇಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ಓಕೆನಾ. ಸೊ ಇಲ್ಲಿ SIP ಸೆಟಪ್ ಮಾಡ್ಕೋಬೋದು. ಇನ್ವೆಸ್ಟ್ ಒನ್ ಟೈಮ್ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಕೂಡ ಮಾಡ್ಕೋಬೋದು. ನಮ್ಮದು ಇಲ್ಲಿ 10 ರೂಪಾಯಿ ನಾವಿಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಓಕೆನಾ. ಇದನ್ನು ನೀವು ವಿಡ್ರಾ ಮಾಡ್ಕೊತೀರಾ ಅಂತಾರೆ ವಿಡ್ರಾ ಕೂಡ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ವಿಡ್ರಾ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು. ಓಕೆನಾ. ಸೊ ಯಾಕೆ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಗೈಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ಗೈಸ್ ಸೊ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.